ತುಂಬಿಟ್ರೆ ಮಾತ್ರ ಸ್ವಲ್ಪ ಇದು ಏನಿದೆ ಈ ಪೋರ್ಷನ್ ಬಿಳ್ಕೊಂಡ್ಬಿಡುತ್ತಂತೆ. ಸೊ ನೋಡಿ ಆ ಕಡೆ ಕಾಣ್ತಾ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ. ಸೊ ನರಸೀಪುರ ಕೊಳ್ಳೇಗಾಲ ಹೋಗೋದಿಲ್ಲ ರೋಡಲ್ಲಿ ಇದೆಯಲ್ಲ ಆ ದೇವಸ್ಥಾನ ಇರಲ್ವ, ನಾವು ಆ ಥರ ಫೀಲ್ ಆಗುತ್ತೆ. ಇದು ನೀರು ಹಾಗೆ ಇದೆ ನೋಡಿ, ಸೊ ನೀರು ಫುಲ್. ಸೊ ನೋಡಿ ಅಲ್ಲಿಂದ ನಾವು ಬಂದಿದ್ದು ಬೃಹತ್ ಆಕಾರದ ಮರನೇ ಬೀಳಿಸ್ಬಿಟ್ಟಿದೆ ನೀರು ನೋಡಿ. ನೋಡಿ ಇಲ್ಲಿ ಇದೆಷ್ಟು ಹಳೆಯ ಕಾಲದ ಮರ ಇದು ನೋಡಿ. ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಪ್ರಪಂಚದಲ್ಲಿ ಮನುಷ್ಯ ತುಂಬ ಸಣ್ಣ ಸ್ವಾಮಿ, ಅವನಿಲ್ಲದಿದ್ದರೂ ನಡೆಯುತ್ತಪ್ಪ ಈ ಭೂಮಿ. ಸ್ನೇಹಿತರೆ ನೋಡಿ ಸುತ್ತೂರಲ್ಲಿ ಫುಲ್ ನೀರು ಬಂದಿತ್ತು, ಎಲ್ಲ ಕಡಿಮೆ ಆಗಿದೆ. ಸೊ ಓಕೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಸೊ ನೋಡಿ ಪ್ರಕೃತಿ ಮುಂದೆ ಮನುಷ್ಯ ಏನು ಅಲ್ಲ ಅನ್ನೋದಕ್ಕೆ ಇದೇ ಕಾರಣ. ಎಷ್ಟು ನೀರು ಬಂದು ಕೇರಳ ವಯನಾಡು ಫುಲ್ಲು ಮುಳುಗೋಗಿ ಎಲ್ಲ ನೀರೆಲ್ಲ ಇಲ್ಲಿ ಕೊಚ್ಕೊಂಡು ಬರ್ತಾಯಿದೆ. ಸ್ವಲ್ಪ ಕಡಿಮೆ ಆಗಿದೆ ನೀರು. ಸೊ ನೋಡಿ ಕಡಿಮೆ ಆಗಿದೆ ಸ್ವಲ್ಪ. ಸೊ ಇನ್ನೂ ಡ್ಯಾಮಲ್ಲಿ ನೀರಿದೆ, ಇಲ್ಲಿ ಕಡಿಮೆ ಆಗಿದೆ. ಇವತ್ತು ಡ್ಯಾಮಲ್ಲಿ ಸಿಕ್ಕಾಪಟ್ಟೆ ನೀರಿದೆ ಅಂತೆ. ಸೊ ಮಳೆ ಏನಾದ್ರು ಬಿದ್ದರೆ ತಿರ್ಗಿ ಅದೇ ಥರ ನೀರು ಫೋರ್ಸಾಗಿ ಬರುತ್ತೆ. ಈ ಥರ ಇವಾಗ ಸುತ್ತೂರು ಬಂದಿದೆ, ನರಸೀಪುರ ಹೋಗ್ತಾ ಇದೆ. ಸೊ ಹಾಗೆ ಸುತ್ತೂರು ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ಸೊ ಹಾಗೆ ಬನ್ನಿ ನರಸೀಪುರ ಅಲ್ಲೂ ಹೋಗೋಣ, ನೋಡೋಣ. ಫುಲ್ ತುಂಬ್ಕೊಂಡಿದೆ ನೀರು, ಎಷ್ಟು ಫೋರ್ಸಾಗಿ ಹರಿತಿದೆ ನೀರು. ಸೊ ಸ್ವಲ್ಪ ಕಡಿಮೆ ಆಗಿದೆ, ಫುಲ್ಲಾಗಿ ಬಂದ್ಬಿಟ್ಟಿತ್ತು. ಏನಿದೆ ನೋಡಿ ಅಲ್ಲಿ ಗಂಟೆ ಬಂದ್ಬಿಟ್ಟಿತ್ತಂತೆ, ಮೇಲ್ಗಡೆ ಏನಿದೆ ಅಲ್ಲಿ ಗಂಟೆ ನೀರು ಬಂದ್ಬಿಟ್ಟು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬ್ರಿಡ್ಜು ಫುಲ್ಲಾಗಿ ಬಂದರೆ ಅಲ್ಲಿ ಗಂಟೆ ತುಂಬಿಡುತ್ತೆ ನೀರು. ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ, ಈಗಲೇ ಇಷ್ಟೊಂದು ನೀರಿದೆ. ಫುಲ್ ನೀರು ಬಂದಾಗ ಆ ಬ್ರಿಡ್ಜೇ ಮುಚ್ಚೋಗ್ಬಿಡುತ್ತೆ. ಇದು ಇನ್ನೂ ಫೋರ್ಸಾಗಿ ಹರಿತಾ ಇದೆ ನೀರು. ಇಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ. ಈ ಟೈಮಲ್ಲಿ ಮೀನುಗಳು ಬೇಗ ಸಿಕ್ಬಿಡುತ್ತೆ. ಫುಲ್ಲು ಫೋರ್ಸಾಗಿ ಹರಿತಾ ಇದೆ ನೀರು. ನೋಡಿ ಎಷ್ಟು ಫೋರ್ಸ್ ಇದೆ ಅಲ್ಲಿ. ಸಮುದ್ರದ ಅಲೆಗಳಿಲ್ವ ಹಂಗೆ ಬರ್ತಾಯಿದೆ ನೀರು. ಸೊ ಇದೇ ಸುತ್ತೂರು ಬ್ರಿಡ್ಜು. ಸೊ ಇದು ಆ್ಯಕ್ಚುಲಿ ತುಂಬ ಚಿಕ್ಕದಿದೆ. ಏನು ಇದು ಬೇಗ ತುಂಬ್ಕೊಂಡ್ಬಿಡುತ್ತೆ ಅನಿಸುತ್ತೆ. ಇದು ಬಂದು ನೋಡಿ ನೀರೆಲ್ಲ ಬಂದಿರೋದು ಇಲ್ಲಿ ಓಡಾಡೋಕ್ಕೆ ಆಗಲ್ಲ ನೀವು ಬಂದ್ಬಿಟ್ರೆ. ತುಂಬ ಚಿಕ್ಕದಿದೆ. ಅಲ್ಲಿ ನೋಡಿದ್ರಲ್ಲ ಆ ಬ್ರಿಡ್ಜಿದು ತುಂಬ ಚಿಕ್ಕದಿದೆ ಇದು ಬ್ರಿಡ್ಜ್. ಸ್ನೇಹಿತರೆ ಇದೇನು ನೋಡ್ತಾ ಇದ್ದೀರಾ, ಇದು ಕಪಿಲಾ ಬ್ರಿಡ್ಜ್. ಇದು ಮುಂದ್ಗಡೆ ಕಾವೇರಿ ಬ್ರಿಡ್ಜ್ ಇದೆ, ಬನ್ನಿ ನೋಡೋಣ. ಇದು ಆ್ಯಕ್ಚುಲಿ ಇಲ್ಲಿ ಫಸ್ಟು ಇಲ್ಲಿಂದನೇ ಬಸ್ಗಳು ಹೋಗ್ತಾ ಇತ್ತು. ಸೊ ಅದಾದಮೇಲೆ ಹೊಸ ಬ್ರಿಡ್ಜ್ ಮಾಡಿದ್ವು, ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಆ ಬ್ರಿಡ್ಜು. ಸೊ ಮೊದಲೆಲ್ಲ ಇಲ್ಲಿಂದನೇ ಮೈಸೂರು ಟು ನರಸೀಪುರ ಬಂದರೆ ಇಲ್ಲಿಂದನೇ ಬಸ್ ಬರ್ತಾಯಿತ್ತು ಅವಾಗ. ಸೊ ನೋಡಿ ಇದೇ ಬ್ರಿಡ್ಜ್ ಅದು. ಸೊ ಆ್ಯಕ್ಚುಲಿ ನೀವು ಇದು ಚಳಿನ ಚಿತ್ತಾರದಲ್ಲಿ ನೋಡಿರ್ತೀರಲ್ಲ ಅದೇ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ರೇ ಒಂಥರ ಮೈ ರೋಮಾಂಚನ ಆಯ್ತದೆ, ಯಾಕಂದರೆ ಹಂಗೈತೆ ಬ್ರಿಡ್ಜ್. ಆ ಕಡೆ ನೋಡೋಕ್ಕೆ ಆಗಲ್ಲ, ಸುಮ್ಮನೆ ಹೋಗ್ತಾ ಇರಬೇಕು. ಸೊ ನೋಡಿ ಹೇಗಿದೆ, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಬ್ರಿಡ್ಜಲ್ಲಿ ಇದು. ಸೊ ಓಕೆ, ನೋಡಿದ್ರಲ್ಲ ಇದು ಕಪಿಲಾ ಬ್ರಿಡ್ಜು. ಕಾವೇರಿ ಬ್ರಿಡ್ಜ್ ತೋರಿಸ್ತೀನಿ ಬನ್ನಿ, ಅದಿನ್ನೂ ಚೆನ್ನಾಗಿದೆ. ಸೊ ಇಲ್ಲಿ ಬರ್ತಾ ಇದೆ ನೋಡಿ, ಇದೇನೆ ಕಾವೇರಿ ಬ್ರಿಡ್ಜ್. ಇದು ಏನು ಕಾವೇರಿ ನೀರು ಬರುತ್ತಲ್ಲ ಆ ಬ್ರಿಡ್ಜ್ ಸ್ನೇಹಿತರೆ. ಇದು ಈ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ ಮಾತ್ರ. ಇದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಒಳ್ಳೆ ಯಾವುದೋ ಬೇರೆ ಕಂಟ್ರಿಲಿ ಇರಲ್ವ ನಾವು, ಆ ಥರ ಫೀಲ್ ಆಗುತ್ತೆ. ಇದು ನೀರು ಹಾಗೆ ಇದೆ ನೋಡಿ. ಸೊ ನೀರು ಫುಲ್ ನೀರಿದೆ ಕಾವೇರಿ. ಸೊ ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ ಇಲ್ಲಿ. ಆ ಕಡೆ ಈ ಕಡೆ ಗ್ಯಾಪ್ ನೋಡಿ ಎಷ್ಟು ಶುದ್ಧ ಇದೆ. ವೆರಿ ಡೇಂಜರಸ್ ಬ್ರಿಡ್ಜ್ ಇದು. ಮಾಮೂಲಿ ಬ್ರಿಡ್ಜು ಇದೆ ಈ ಕಡೆ. ಸೊ ಅದು ಬಿಟ್ಟರೆ ನಿಮಗೆ ಈ ಬ್ರಿಡ್ಜು ಇದೇ ಫಸ್ಟು ನಿಮಗೆ ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದು ಬಸ್ಗಳೆಲ್ಲ. ಸೊ ಒಂದು ಬಸ್ ಆ ಕಡೆಯಿಂದ ಬಂದರೆ ಒಂದು ಬಸ್ ಈ ಕಡೆಯಿಂದ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಸ್ಮಾಲ್ ಬ್ರಿಡ್ಜ್ ಇದು. ಸೊ ಅದಾದಮೇಲೆ 3-4 ಬ್ರಿಡ್ಜ್ ಕಟ್ಟಿದ್ರು ಇಲ್ಲಿ. ಸೊ ಇಲ್ಲಿ ನಡ್ಕೊಂಬರೋಕ್ಕೂ ಮೀಟ್ರ್ ಬೇಕು ಇಲ್ಲಿ, ಹಂಗೈತೆ ಇಲ್ಲಿ. ಡವ ಅಂತಿದೆ, ಒಳೆ ಬೇರೆ ತುಂಬಿಟ್ಟೆ ಸಿಕ್ಕಾಬಿಟ್ಟೆ. ಸೊ ನಿಂತು ತೋರಿಸ್ತೀನಿ ಬನ್ನಿ ನಿಮಗೆ, ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು. ಸೊ ಸ್ನೇಹಿತರು ನೋಡಿ, ಇದು ಕಾವೇರಿ ನೀರು ಬರ್ತಾ ಇರೋದು. ಇದೇನಿದೆ ಈ ಬ್ರಿಡ್ಜು ಕಾವೇರಿ ನೀರು ಬರುತ್ತೆ. ಸೊ ಆ ಕಡೆ ಬ್ರಿಡ್ಜ್ ಹೋದ್ರೆ ಕಪಿಲಾ ನದಿ ಬರುತ್ತೆ. ಎರಡು ಸಂಗಮ ಆಗೋ ಜಾಗ ಇದು ನರಸೀಪುರ. ನೋಡಿ ಹೆಂಗೆ ಹೇಳಿ, ಸಮುದ್ರ ಹರಿದಂಗೆ ಹರಿತಾ ಇದೆ ನೀರು. ಸೊ ನೋಡಿ ಇದು ನಾರ್ಮಲ್ ರೋಡ್, ಇದು ನಾರ್ಮಲ್ ಬ್ರಿಡ್ಜ್ ಇದು.
ಸೊ ಅದು ಮಾತ್ರ ನಿಮಗೆ ಹೆವಿ ಆಗಿದೆ ಬ್ರಿಡ್ಜ್ ಅದು. ಸೊ ಓಕೆ ಬನ್ನಿ, ಇವಾಗ ಒಂದು ತ್ರಿವೇಣಿ ಸಂಗಮ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಕ್ಕತ್ತಾಗಿದೆ. ನಾನು ಒಳಗಡೆ ಹೋಗಿಲ್ಲ, ನೀರಿಲ್ಲದೆ ಒಂದ್ಸಲ ಹೋಗಿದ್ದೆ. ಸೊ ಇವಾಗ ತ್ರಿವೇಣಿ ಸಂಗಮ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ಸಕ್ಕತ್ತಾಗಿರುತ್ತೆ. ಕಾವೇರಿ ಮತ್ತು ಕಪಿಲ ಎರಡೂ ಹರಿಸಿದೆ ನೀರಲ್ಲಿ. ಈ ಟೈಮಲ್ಲಿ ಈ ನೀರು ಬಂದಿರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನೋಡಿ, ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಅದೇ ಸಂಗಮ ಕಾಣ್ತಿದೆಯಲ್ಲ ಈ ಕಡೆ, ಅಲ್ಲಿದೆ ನೋಡಿ, ಅದೇ ಸಂಗಮ. ಕಪಿಲ ಮತ್ತು ಕಾವೇರಿ ಎರಡು ಸೇರುತ್ತೆ ಅದು. ಸೊ ನೋಡಿ, ಇದೇ ಹಳೆ ತಿರುಮಲ ಕೂಡಲಿದ್ದು. ಸೊ ಇಲ್ಲೇನೆ ತ್ರಿವೇಣಿ ಸಂಗಮ ಆಗೋದು, ಕಪಿಲ ಮತ್ತು ಕಾವೇರಿ ಸಂಗಮ ಆಗೋದು ಇಲ್ಲೇನೆ. ಸೊ ಓಕೆ ನೋಡಿ, ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಸೊ ಓಕೆ ಬನ್ನಿ ಮುಂದ್ಗಡೆ ಹೋಗೋಣ. ಸೊ ನೋಡಿ, ಹಿಂದೆ ಎಲ್ಲ ಹೊಳೆ ಇದೆ. ಇಲ್ಲೂ ಅಗಸ್ತೇಶ್ವರ ಟೆಂಪಲ್ ಇದೆ. ಸೊ ನೋಡಿರಲಿಲ್ಲ ನಾನಿದು, ಚೆನ್ನಾಗಿದೆ ಟೆಂಪಲ್. ಇಲ್ಲಿ ದೇವಸ್ಥಾನ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಕಾವೇರಿ ಕಪಿಲ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮ ಅಂದ್ಬಿಟ್ಟು. ಸೊ ಓಕೆ ಬನ್ನಿ ನೋಡೋಣ ಅದು. ಸೊ ನೋಡಿ, ಅಲ್ಲಿಂದ ನಾವು ಬಂದಿದ್ದು. ಓಹೋ, ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಮರನೇ ಬಿದ್ದೋಗ್ಬಿಟ್ಟೈತೆ. ಅಯ್ಯಯ್ಯೋ, ಏನು ಗುರು ಇದು ನೋಡಿ, ದೊಡ್ಡ ಆಲದ ಮರ ಮಳೆ ಕುಸ್ತಾನೆ ಆಗ್ಬಿಟ್ಟೈತೆ ನೋಡಿ. ಎಲ್ಲ ಮಣ್ಣೆಲ್ಲ ನೋಡಿ ಹಿಂಗೆ. ಸೊ ಹಿಂಗೆ ನೋಡಿ ಭೂಕುಸಿತ ಆಗೋದು. ಊರೇ ಇದೆ ಇದು. ಆ್ಯಕ್ಚುಲಿ ಊರೇ ಮಳೆ ಬಂದರೆ ಫುಲ್ಲು ನೀರು ಬಂದ್ಬಿಟ್ರೆ ಎರಡೂ ಮುಳುಗಿಬಿಡುತ್ತಂತೆ. ಯಾಕಂದರೆ ಕಾವೇರಿ ಮತ್ತು ಕಪಿಲ ಎರಡೂ ಇದೆ ಅಂತ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಈ ಊರು ಏನಿದೆ, ದೇವಸ್ಥಾನ ಫುಲ್ ಎಲ್ಲ ಒಂಥರ ಊರೇ ಇದೆ. ಹಳೆ ತಿರುಮಕೊಳ್ಳು ಅಂತ ಇದೆ ಹೆಸರು ಇದು. ಸೊ ಇಲ್ಲಿ ಕಾವೇರಿ ಕಪಿಲ ಎರಡೂ ಡ್ಯಾಶಿ ಬಂದುಬಿಟ್ರೆ ಕಂಪ್ಲೀಟಾಗಿ ಊರೇ ಮುಳುಗಿಬಿಡ್ತದಂತೆ. ಸೊ ಓಕೆ ಬನ್ನಿ, ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ, ನೋಡೋಣ. ಈ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಸಖತ್ತಾಗಿದೆ ಮಾತ್ರ. ನೋಡಿ ಹಿಂಗಡೆ ಎಲ್ಲ ಹೆಂಗಿದೆ ಅಂದರೆ, ಈ ಸಂಗಮ ಇದು. ಇನ್ನು ಏನು ಕಾಣ್ತಿದ್ದಿಲ್ಲ, ಈ ನೀರು ಕಾವೇರಿ, ಇದು ಕಪಿಲ ನೀರು. ನೋಡಿ ಹೆಂಗೆ ಹರಿತಾ ಇದೆ. ಇದೆರಡು ತುಂಬಿಟ್ರೆ ಮಾತ್ರ ಸ್ವಲ್ಪ ಇದು ಏನಿದೆ, ಈ ಪೋರ್ಷನ್ ಬೆಳ್ಕೊಂಡ್ಬಿಡುತ್ತಂತೆ. ಸೊ ನೋಡಿ, ಆ ಕಡೆ ಕಾಣ್ತಾ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ. ಸೊ ನರಸೀಪುರ ಕೊಳ್ಳೇಗಾಲ ಹೋಗೋದಿಲ್ಲ ರೋಡಲ್ಲಿ ಇದೆಯಲ್ಲ, ಆ ದೇವಸ್ಥಾನ ಅದು ನೋಡಿ ಇದೆ. ಇದು ಕಪಿಲ ನದಿ. ಸೊ ಇಲ್ಲಿ ಹರ್ಕೊಂಡು ಬರ್ತಾ ಇರೋದು ಕಾವೇರಿ ನದಿ. ಇದು ಕೂಡಲ ಸಂಗಮ, ಸ್ಫಟಿಕ ಕೂಡಲ ಸಂಗಮ ಅಂತ ಕರೀತಾರೆ ಅಂತ ಇದಕ್ಕೆ. ಸೊ ನೋಡಿ, ದೇವಸ್ಥಾನ ಅಲ್ಲಿ ಎಷ್ಟು ಸಗದಾಗಿ ಕಾಣ್ತಾ ಇದೆ. ನೀರಿಂದ ನೋಡಿ, ನೀರು ತುಂಬಿರೋದು ಕತ್ಕು ಒಳ್ಳೆ ಸೂಪರಾಗಿ ಕಾಣ್ತಾ ಇದೆ ಮಾತ್ರ. ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು, ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬದುಕಿದೆ ಪಾಪ. ಕೈಯಲ್ಲಿ ಹಿಡಿದ್ಬಿಟ್ಟೆ ಮೀನು. ನೋಡಿದ್ರಲ್ಲ ತ್ರಿವೇಣಿ ಸಂಗಮ. ಸೊ ಓಕೆ ಬನ್ನಿ, ಈಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಎಲ್ಲ ಕಡೆ ನೋಡಿದ್ರಲ್ಲ, ಆ ದೇವಸ್ಥಾನಕ್ಕೆ ಹೋಗೋಣ. ಸೊ ಅಲ್ಲಿನ ವ್ಯೂಸ್ ಚೆನ್ನಾಗಿ ಕಾಣುತ್ತೆ. ಸೊ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು, ಭೀಮ್ ಅಮಾವಾಸ್ಯೆ ಇರೋ ಕಾರಣದಿಂದ. ಸೊ ಓಕೆ ಬನ್ನಿ, ಆ ಕಡೆ ಹೋಗೋಣ. ಸೊ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇದೇ ನೋಡಿ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಓಕೆ ಬನ್ನಿ, ಇವಾಗ ಹೊಳೆ ಹತ್ರ ಹೋಗೋಣ. ಸೊ ಫುಲ್ ಚೆನ್ನಾಗಿದೆ ಇವತ್ತು. ಸೊ ಇದೇ ನೋಡಿ, ನಾವು ಆ ಕಡೆಯಿಂದ ಬಂದಲ್ಲ, ಅದೇ ಜಾಗ ಇದು. ನೋಡಿ ಅದೇ ತ್ರಿವೇಣಿ ಸಂಗಮ. ಅಲ್ಲಿ ಏನು ಕಲ್ಲು ಕಾಣ್ತಿದ್ದೀರಾ, ಆ ಕಡೆಯಿಂದಲೇ ನಿಮಗೆ ನೀರು ಸೇರೋದು. ಇದು
ಕಪಿಲಾ ನದಿ, ಆ ಕಡೆ ಕಾವೇರಿ ನದಿ ನೋಡಿ, ಎರಡು ಹೆಂಗೆ ಮಿಶ್ರಣ ಆಗ್ತಾ ಇದೆ. ಕಾವೇರಿ ಕಪಿಲಾ ಎರಡು ಸೇರ್ತಾ ಇದೆ. ಸೊ ನೋಡಿ ಇಲ್ಲಿಂದ ಎಷ್ಟು ಸಗಲ ಕಾಣುತ್ತೆ. ಸೊ ಅವಾಗಲೇ ನಾವು ವೀಡಿಯೋ ಮಾಡಿದ್ರಲ್ಲ, ಅದೇ ಅಲ್ಲಿಂದ ತೆಗ್ದಿರೋದು. ಸೊ ಫಸ್ಟ್ ಹೋಗಿದ್ರಲ್ಲ ಆ ದೇವಸ್ಥಾನ ಅದು ನೋಡಿ ಎಷ್ಟು ದೂರ ಇದೆ. ತುಂಬ ಹರಿತಾ ಇದೆ, ನೀರು ಕಡಿಮೆ ಆಗಿದೆ ಇವಾಗ. ನೀರು ಜಾಸ್ತಿ ಆದರೆ ಫುಲ್ ಇಲ್ಲೆಲ್ಲ ಮೇಲೆ ಗಂಟ ಹತ್ಬಿಡುತ್ತೆ. ಸೊ ಒಂದು ಬ್ಯಾರಿಗೇಡ್ ಹಾಕಿರಲಿಲ್ಲ, ಅಲ್ಲಿ ಗಂಟ ನೀರು ಹತ್ಬಿಟ್ಟಿತ್ತು. ಓಕೆ ಸ್ನೇಹಿತರೆ, ನೋಡೋಲ್ಲ ಕಾವೇರಿ ಕಪಿಲಾ ಸಂಗಮ ಹೆಂಗಿದೆ ಅಂದ್ಬಿಟ್ಟು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.